ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗೋಪಾಲಣ್ಣಿ ಡಿ.ಕೆ. ರಾಜನ ನೋಡಿಕೊಂಡು ಹೋಗಿತ್ತಂತೆ ಕಣೆ. ಆಗಲೇ ರಾಜಕೀಯದಲ್ಲಿ ಒಂದು ಮಾತು ಬರ್ತದೆ, ಒಂದು ಮಾತು ಓದ್ತದೆ. ಅದನ್ನೇ ಸೀರಿಯಸ್ ಆಗಿ ತಗೊಂಡು ಹುಡಿಕೊಂಡು ಓಡಾಡಿದ್ರೆ ಹೆಂಗ್ಲ? ಸುಮ್ಕೆ ವಾಪಸ್ ಬರೋಕೆ ಹೇಳ ಡಿ.ಕೆ.ನ. ಅವನ ಹೈಸ್ಕೂಲ್ ಹುಟ್ಟಲ್ಲ ಹುಡಿಕೊಂಡು ಹೋಗೈತಿ ಅಂದ್ರೆ ಹಂಗಲ್ಲ ಕಣೆ. ಹುಡಿಕೊಂಡು ಹೋಗಿರೋದು ಕಾಂಪ್ರೋ ಮಾಡ್ಕೊಳಕ್ಕೆ. ಓ ಹಂಗೇನಪ್ಪ, ಈಗೇನು ಕಾಂಪ್ರೋ ಅದು ಅಂತೇನಿಲ್ಲ. ಟ್ರೈ ಮಾಡ್ಬೇಕನೆ, ಕೆಲಸ ಆಗೈತು ಬಿಟ್ಟೈತು ಗೊತ್ತಿಲ್ಲ. ಡಿ.ಕೆ. ಮಾತ್ರ ಯಾರ್ಯಾರು ಆಪೋಸಿಟ್ ಆಗಬೋ ಅವುಗಳನ್ನೆಲ್ಲ ಸೀದಾ ಮೀಟ್ ಆಗಿ ಏನ್ರಣ್ಣ ನಿಮ್ ಸಮಸ್ಯೆ ಅಂತವ ವಿಚಾರಿಸ್ಕೊಂಡ್ ಬಂದೈತಿ ಕಣೆ. ಪ್ರಯೋಜನ ಏನಾಗೈತ್ಲ? ಯಾವ ಡಿ.ಕೆ.ನ ಸೀರಿಯಸ್ ಆಗಿ ತಗೊಂಡೇ ಇಲ್ವಲ್ಲ ಓದಿಕೆತ. ಇವತ್ತಲ್ಲ ನಾಳೆ ತಗೊಂತಬೇಕಂಬಿಡಣ. ಹೋಗಿ ಮಾತಾಡ್ತಿದ್ದಂಗೆ ಕರ್ಗೋಗಕ್ಕೆ ಇದೇನು ಸಂಸಾರ ಏನಪ್ಪ, ರಾಜಕೀಯ ಕಣೆ. ಎಲ್ಲದಕ್ಕೂ ಟೈಮ್ ಬರಬೇಕು ಅಷ್ಟೇ. ನೋಡಿಲ್ಲಿ ಡಿ.ಕೆ. ಬಂತು. ಎಲ್ಲರೂ ಕೊಲೀಗ್ಸ್, ಒಂದು ಪಾರ್ಟಿ ಅವರು ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡಿರೋರು, ಪಾರ್ಟಿಲಿ ಕೆಲಸ ಮಾಡಿರೋರು. ಏನ್ ನಮಗೂ ಯಾರಿಗೇನು, ನನಗೆ ಯಾರ ಬಗ್ಗೆನೂ ಏನು ಭಿನ್ನಾಭಿಪ್ರಾಯ ಇಲ್ಲ. ಕೆಲವು ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಾರೆ, ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೋಕಾಗ್ತದ? ಅಣ್ಣ ತಮ್ಮದಿರೇ ಜಗಳ ಆಡ್ತಾರಂತೆ, ನಮ್ದು ಯಾಕೆ ಜಗಳ? ನಾನಂತೂ ಯಾರ ಮೇಲೂ ಜಗಳ ಆಡಕ್ಕೂ ಹೋಗಿಲ್ಲ. ಯಾವ ವಿಚಾರಕ್ಕೂ ನಾನು ಇವತ್ತವರೆಗೂ ಒಬ್ಬರ ಮೇಲೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೆ. ನನ್ನ ರೆಕಾರ್ಡ್ ನೀವು ತೆಗೆದು ನೋಡಿ. ವಿರೋಧ ಪಾರ್ಟಿಯವ್ರ ಮೇಲೆ ಅವ್ರೇನಾದ್ರು ಸ್ಟೇಟ್ಮೆಂಟ್ ಮಾಡಿದ್ರೆ ಅವ್ರಿಗೆ ಉತ್ತರ ಕೊಟ್ಟಿರ್ತೀನಿ ಹೊರತು ನಾನು ಯಾರ ಮೇಲೂ ನಾನು ಕೊಡಕ್ ಹೋಗಲ್ಲ. ಇದೇನು ಸತ್ಯ ಹೇಳೋದಿಲ್ಲ ಕಂಬುಳ್ಳೆ. ರಾಜಣ್ಣನ ಕೇಳಲೆ ಕಾಂಪ್ರಮೈಸ್ ಆಗೈತೋ ಇಲ್ವೋ ಅಂತವ, ಅದು ಡೈರೆಕ್ಟ್ ಆಗಿ ಮ್ಯಾಟ್ರ್ ಬಾಯ್ಬಿಡ್ತದೆ. ಅಣ್ಣ ರಾಜಣ್ಣ ಕಾಂಪ್ರೋ ಆಗ್ತೀನಪ್ಪ. ಡಿ.ಕೆ. ಕಡೆಗೆ ಮನಸ್ಸು ಚೇಂಜ್ ಮಾಡಿದೆ ಹಿಂಗೆ. ಇಲ್ಲ, ಅವತ್ತು ಹೆಂಗಿದ್ದು ಅದೇ ಸ್ಟ್ಯಾಂಡ್. ದೇರ್ ಇಸ್ ನೋ ಚೇಂಜ್ ಇನ್ ದ ಸ್ಟ್ಯಾಂಡ್. ಸೇಮ್ ಸ್ಟ್ಯಾಂಡ್, ಈಗಲೂ ಅದೇ ಸ್ಟ್ಯಾಂಡ್. ನಾನು ಇವಾಗಲೂ ಸಿದ್ದರಾಮಯ್ಯನವ್ರ ಪರಾನೆ. ಅವ್ರು ಏನೇ ಪ್ರಯತ್ನ ಮಾಡಿ, ನಾನು ಹೇಳಿದ್ದೀನಲ್ಲ ಏನೆಲ್ಲ ಹಿಂದೆ ಹೇಳಿದ್ದೀನಿ, ಅದೆಲ್ಲ ಸ್ಟೇಟ್ಮೆಂಟ್ಗೂ ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ದಟ್. ದೇರ್ ಇಸ್ ನೋ ಚೇಂಜ್. ಸೂಪರ್ ಮಾಮಾ. ಎಲ್ಲಿಗೆ ಮುಗೀತು ಬಿಡ್ಲೆ? ಡಿ.ಕೆ. ಮಾಡೋ ಪ್ರಯತ್ನನೆಲ್ಲ ಮಾಡ್ತೈತಿ. ಆದ್ರೆ ಸಿದ್ದಣ್ಣ ಆದ್ರೂ ಟೀಮ್ನ ಸ್ಟ್ರಾಂಗ್ ಆಗಿ ಮಡಿಕೊಂಡೈತಿ ಅಷ್ಟೇ. ಅಷ್ಟೇ ಅಲ್ಲ ಕಣ, ಸಿದ್ದಣ್ಣನ ಪರವಾಗಿ ಇವೆಲ್ಲ ನಿಂತ್ಕೊಳ್ಳಕ್ಕೂ ಒಂದು ಕಾರಣ ಐತೆ ಕಲ್ಲಣ್ಣ. ಸಿದ್ದಣ್ಣ ಇರೋ ಗಂಟೆ ಇವೆಲ್ಲ ಫ್ರೀ ಆಗಿರ್ತವೆ. ಸಿದ್ದಣ್ಣ ಹೋಗಿ ಡಿ.ಕೆ. ಬಂತು ಅಂದ್ರೆ ಎಲ್ಲಾನು ಒಂದ್ ಸೈಡ್ ಮಾಡ್ಬಿಟ್ಟು ಏಕ್ ಬಾರ್ ದೋ ತುಕಡ ಮಾಡಾಕ್ತದೆ. ಅದಕ್ಕೆ ಇವು ಡಿ.ಕೆ. ಬರೋದ ತಪ್ಪಿಸ್ತಾವೆ ಅಷ್ಟೇ. ಅದು ಸತ್ಯನೇ ಯಾಕಂಡ್ಲ? ನಮಗ್ ಬೆಲೆ ಸಿಗೋದಿಲ್ಲ ಅಂತ ಗೊತ್ತಾದ ಮೇಲೂ ಯಾರು ಸಪೋರ್ಟ್ ಕೊಡ್ತಾರಲ್ಲ? ಡಿ.ಕೆ. ಗೌರ್ಮೆಂಟ್ ಬಂತು ಅಂದ್ರಿ ಅದು ಮೋದಿ ಗೌರ್ಮೆಂಟ್ ಆದಂಗೆ ಆಯ್ತದೆ. ಆಗ ಈ ರಾಜಣ್ಣ ಪರಮೇಶು ಇರೋಬರ ಸೀನಿಯರ್ಸ್ ಎಲ್ಲ ಅಡ್ವಾಣಿ ಮೂಲೆ ಹಿಡ್ದಂಗೆ ಹಿಡಿಬೇಕಾಯ್ತದೆ. ಕರೆಕ್ಟ್ ಕಣೆ. ಅದಕ್ಕೆ ಇವು ಹುಷಾರಾಗಿ ಸಿದ್ದಣ್ಣನೇ ವಾಸಿ. ಅದೇ ಇರ್ಲಿ, ಈ ಡಿ.ಕೆ. ಸವಾಸ ಬೇಡ ಅಂತ ಡಿಸಿಷನ್ ತಗೊಂಡವಂತೆ. ಇನ್ನು ಹೈಕಮಾಂಡ್ ಬೇರೆ ಐತಿ ಕಂಡ್ಲ. ಅವೇನ್ ಡಿಸಿಷನ್ ತಗಂತವೋ ಇನ್ನು ಏನೇನಾಯ್ತದೋ ಯಾರಿಗ ಗೊತ್ತಪ್ಪ. ಅಯ್ಯೋ, ಹೈಕಮಾಂಡ್ ಇವುಗಳ ಮೇಲೆ ಸಿಡ್ಕೊಂಡು ಕುಂತವಂತೆ ಕಣೆ. ಮೊದಲೇನೋ ಹೈಕಮಾಂಡ್ ಮಾಡಿದೆ, ಒಂದಲ್ಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು. ಎಲ್ಲ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ಇವು ಹಿಂಗೆ ಕುರ್ಚಿ ಕಿತ್ತಾಡ್ಕೊಂಡು ಮರುವಾದಿ ಕಳೀತಿದ್ರಿ ಇನ್ನೇನು ಮಾಡ್ತಾವಲ್ಲ? ಸಂಕ್ರಾಂತಿ ಹೊತ್ತಿಗೆ ಏನಾರ ಮಾಡ್ತಾವ ಹೆಂಗೆ ನೋಡೋಣ ನಡ್ಲೆ. ಶಿವನಿ ಶಂಭುಲಿಂಗ. Kuitan ka na no.